ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಏಳೆಳೆ ದಾರನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ 9 ನಂಬರ್ ಕ್ರೋಶೆ ನೀಡಲ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಸೀರೆಗೆ ದಾರನ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿ 2 ಚೈನ್ಸ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 4 ಚೈನ್ಸ್ ಮಾಡಿ ಸೂಜಿ ಮೇಲೆ ಪುನಃ ದಾರ ಸುತ್ತಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಇದೇ ಡಬಲ್ ಕ್ರೋಶೆ ಪಾಯಿಂಟ್ಗೆ ನಾನು ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಅದು ವಿ ಶೇಪಲ್ಲಿ ಬರುತ್ತೆ. ಈ ಥರ ಬರುತ್ತೆ. ನೆಕ್ಸ್ಟ್ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾನು ಸೂಜಿನ ಬಟ್ಟೆಗೆ ಚುಚ್ಚಿ ಈ ಥರ ಡಬಲ್ ಕ್ರೋಶೆನ ಮಾಡ್ತೀನಿ. ಪುನಃ ಅಲ್ಲಿಂದ 4 ಚೈನ್ಸ್ ಆದಮೇಲೆ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಈ ಥರ ವಿ ಶೇಪಲ್ಲಿ ಬರುತ್ತೆ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಅಂದಾಜು ಮೇಲೆ ಇಲ್ಲಿ ಈ ಥರ ಸ್ವಲ್ಪ ಡಿಸ್ಟೆನ್ಸಲ್ಲೇ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆನ ಮಾಡಬೇಕು. ಅಲ್ಲಿಂದ ನಾನು 4 ಚೈನ್ಸ್ನ ಮಾಡ್ಕೋತೀನಿ. 4 ಚೈನ್ಸ್ ಆದಮೇಲೆ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಈ ಥರ ಬರುತ್ತೆ. ಪುನಃ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲೇ ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. 4 ಚೈನ್ಸ್ 3 4 ಚೈನ್ಸ್ ಮಾಡಿ ಅದೇ ಸ್ಪೇಸಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಫಸ್ಟ್ ಸ್ಟೆಪ್ ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿ ಯಾವ ಥರ ಬರುತ್ತಂತ ನಿಮಗೆ ತೋರಿಸ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏಳೆಳೆ ದಾರನ ಹಾಗೂ 9 ನಂಬರ್ ಕ್ರೋಶೆ ನೀಡಲ್ನ ತಗೊಂಡಿದ್ದೀನಿ. ಇವಾಗ ಈ ಲೂಪನ್ನು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಚೈನ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶೆ, ಅಲ್ಲಿಗೆ ನಾನು ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ಸ್ ಮಾಡೋಣ. 2 ಚೈನ್ಸ್ ಆದಮೇಲೆ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ಈ 4 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ ನಾನು ಡಬಲ್ ಕ್ರೋಶೆನ ಮಾಡ್ತೀನಿ. ತ್ರೀ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ನ ಮಾಡ್ತೀನಿ. 3 ಚೈನ್ಸ್ ಆದಮೇಲೆ ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಸ್ಪೇಸಲ್ಲಿ ಪುನಃ ಡಬಲ್ ಕ್ರೋಶೆನ ಮಾಡ್ತೀನಿ. ತ್ರೀ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಮಾಡಿ ಪುನಃ ಅದೇ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ. ಇವಾಗ
ನೆಕ್ಸ್ಟ್ ಸ್ಪೇಸ್ ಇದೆ ನೋಡಿ, ಅಲ್ಲಿ ಡೈರೆಕ್ಟ್ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಒಂದು ಚೈನ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮತ್ತೊಂದು ಚೈನ್ ಮಾಡಿ, ಈಗ ನೆಕ್ಸ್ಟ್ ಸ್ಪೇಸ್ ಇದೆ ನೋಡಿ, ನೆಕ್ಸ್ಟ್ ಸ್ಪೇಸಲ್ಲಿ ನಾನು ಹೋಗಿ ಲಾಕ್ ಮಾಡ್ತೀನಿ. ಈ ಥರ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಸ್ಪೇಸ್ಗೆ ಹೋಗಿ ನಾನು ಡಬಲ್ ಕ್ರೋಶೆನ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಅದೇ ಡಬಲ್ ಕ್ರೋಶೆಗೆ 3 ಚೈನ್ಸ್ ಮಾಡಿ ಪಿಕೋನ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ ಮಾಡಿಬಿಟ್ಟು ಪಿಕೋ. ಡಬಲ್ ಕ್ರೋಶೆ 3 ಚೈನ್ಸ್ ಪಿಕೋ. ಟೋಟಲ್ 6 ಟೈಮ್ಸ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಸ್ ಟೈಮ್ಸ್ ಡಬಲ್ ಕ್ರೋಶೆ ವಿತ್ ಪಿಕೋ. ಸಿಕ್ಸ್ ಟೈಮ್ಸ್ ಡಬಲ್ ಕ್ರೋಶೆ ವಿತ್ ಪಿಕೋ ಆಯಿತು. ಇವಾಗ ನೆಕ್ಸ್ಟ್ ಸ್ಪೇಸ್ಗೆ ಹೋಗಿ ನಾನು ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ಪುನಃ ಒಂದು ಚೈನ್, ಒಂದು ಬೀಡ್ ಲಾಕ್, ಒಂದು ಚೈನ್. ನೆಕ್ಸ್ಟ್ ಸ್ಪೇಸಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೋತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಸ್ಪೇಸಲ್ಲಿ ಪುನಃ ಡಬಲ್ ಕ್ರೋಶೇಸ್ ವಿತ್ ಪಿಕೋನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೀವು ಆಲ್ಟರ್ನೇಟ್ ಆಗಿನೂ ಮಾಡ್ಕೋಬೋದು. ನಾನು 2 ಡಬಲ್ ಕ್ರೋಶೇಸ್ ವಿತ್ ಪಿಕೋನ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಒಂದು ಡಬಲ್ ಕ್ರೋಶೆ ಇಲ್ಲಿ 3 ಚೈನ್ಸ್ ಮಾಡಿದ್ವಲ್ಲ, ಇದೇ ಇಲ್ಲೇ ರಿಪೀಟ್ ಮಾಡ್ಬೋದು. ಅಂದರೆ ಆಲ್ಟರ್ನೇಟ್ ಆಗಿ ಮಾಡ್ಕೋಬೋದು. ಡಬಲ್ ಕ್ರೋಶೆ, ಇದು ಡಬಲ್ ಕ್ರೋಶೆ ವಿತ್ ಪಿಕೋ, ಡಬಲ್ ಕ್ರೋಶೆ ಇಲ್ಲಿ ಇದು 3 ಚೈನ್ಸ್ ನಾನು ಹಾಕಿರೋದು ಕುಚ್ಚುಗೆ. ಅದಕ್ಕೋಸ್ಕರ ಇವಾಗ ನಾನು 2 ಡಬಲ್ ಕ್ರೋಶೆ ವಿತ್ ಪಿಕೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಈ ಥರ ಡಬಲ್ ಕ್ರೋಶೇಸ್ ವಿತ್ ಪಿಕೋ ಬರುತ್ತೆ. ಇವಾಗ ನಾನು ಇದನ್ನು ಇಲ್ಲಿ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಸ್ಪೇಸಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ಕಾಣಿಸುತ್ತೆ. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಮಾಡ್ಕೋತೀನಿ. ಚೈನ್ ಆದಮೇಲೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್, ಚೈನ್. ಇಷ್ಟಾದಮೇಲೆ ನೆಕ್ಸ್ಟ್ ಸ್ಪೇಸಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೋತೀನಿ. ಇವಾಗ
ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಸ್ಪೇಸಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ಕೋತೀನಿ. 3 ಟೈಮ್ಸ್ ಡಬಲ್ ಕ್ರೋಶೆಸ್, 3 ಚೈನ್ಸ್, ಪುನಃ ಅದೇ ಸ್ಪೇಸಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆಸ್. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆ ವಿತ್ ಪೀಕೋ ಮಾಡಿದ್ದೀನಿ, ಇಲ್ಲಿ ಕುಚ್ಚು ಬರುತ್ತೆ. ಪುನಃ 2 ಟೈಮ್ಸ್ ಡಬಲ್ ಕ್ರೋಶೆ ವಿತ್ ಪೀಕೋ ಬರುತ್ತೆ. ಪುನಃ ಇಲ್ಲಿ ಕುಚ್ಚು ಬರೋದಕ್ಕೆ ಡಬಲ್ ಕ್ರೋಶೆ ವಿತ್ 3 ಚೈನ್ಸ್ ಮಾಡ್ಕೋತೀನಿ. ಇದೇ ಥರ ಇಡೀ ಸೀರೆಗೆ ರಿಪೀಟ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಕುಚ್ಚು ಕಟ್ಟಿ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕ್ರೋಶಾ ಡಿಸೈನ್ ಮಾಡಿ ರೆಡಿಯಾಗಿದೆ. ಇವಾಗ ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಸೀರೆನ ಉಲ್ಟಾ ಸೈಡ್ ಇಟ್ಕೊಂಡು ಕುಚ್ಚು ಕಟ್ತಾ ಇದ್ದೀನಿ. ಇದು ರೈಟ್ ಸೈಡು, ಇದು ರಾಂಗ್ ಸೈಡು. ನಾನು 167 ದಾರ ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ಸ್ ಮಾಡಿದ್ವಲ್ಲ, ಇಲ್ಲಿ ಕುಚ್ಚುಗೆ 3 ಚೈನ್ಸ್ ಮಾಡಿದ್ವಲ್ಲ, ಅಲ್ಲಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಥರ ನೀಟಾಗಿ ಸರಿ ಮಾಡಿಕೊಳ್ಬೇಕು. ಇವಾಗ ನಾನು ಸೂಜಿನ ಯೂಸ್ ಮಾಡ್ತೀನಿ. ಮೂರ್ನಾಲ್ಕು ಸಲ ಈ ಥರ ಗಂಟು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಬಿಚ್ಚೋಗಿಬಿಡತ್ತೆ ಕುಚ್ಚು. ಟೈಟಾಗಿ 3-4 ಸಲ ಈ ಥರ ಗಂಟು ಹಾಕ್ಕೊಂಡು ಇದನ್ನು ಇಲ್ಲಿಂದ ಇಲ್ಲಿಗೆ ಈ ಥರ ತಂದು ದಾರಾನ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ. ಈ ಥರ ಕುಚ್ಚನ್ನು ಹಾಕ್ತಾ ಹೋಗೋದು. ಕುಚ್ಚು ಕಟ್ಟಿ ಕಂಪ್ಲೀಟ್ ಡಿಸೈನ್ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಬರುತ್ತೆ. ಯಾರಾದರೂ ಸಿಂಪಲ್ ಡಿಸೈನ್ ಕೇಳಿದರೆ ನೀವು ಈ ಥರ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು. ಇದು ಜಾರ್ಜೆಟ್ ಸೀರೆಗೆ ನಾನು ಟ್ರೈ ಮಾಡಿರೋ ಡಿಸೈನು. ತುಂಬ ಕ್ಯೂಟಾಗಿ ಸಿಂಪಲ್ಲಾಗಿ ಬರುತ್ತೆ. ಟ್ರೈ ಮಾಡಿ ಒಂದು ಸಲ. ಬಿಗಿನರ್ಸು ಸುಲಭವಾಗಿ ಟ್ರೈ ಮಾಡೋವಂಥ ಡಿಸೈನ್ ಇದು. ತುಂಬ ಸಿಂಪಲ್ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 400 to 450 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.